ನಿನ್ನೆ ವಿಎಸ್ಎಸ್ಎಲ್ ಸ್ಥಳೀಯ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಕಲಹಗಳು ಮತ್ತು ಅಕ್ರಮ ಮತದಾನದ ಪ್ರಯತ್ನಗಳ ವಿಚಾರಗಳಲ್ಲಿ ಇವತ್ತು ನನ್ನ ಕುಣಿಗಲ್ ತಾಲೂಕಿನ ಜನತೆ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ನನ್ನ 8 ವರ್ಷದ ಅವಧಿಲಿ ಯಾವುದೇ ಒಂದು ಕಳಂಕ ಬರದಿರಂತ ಒಂದು ಹೆಜ್ಜೆಗಳನ್ನು ಇಡ್ತಾ ಇರೋಂಥದ್ದನ್ನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಪ್ರತಿಯೊಂದು ಸ್ಥಳೀಯ ಚುನಾವಣೆಗಳನ್ನ ಇಂದಿನ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿರೋಧವಿಲ್ಲದೆ ವಿರೋಧ ಪಕ್ಷದವರು ಆಯ್ಕೆ ಆಗಿರುವಂತಹ ಸಂದರ್ಭಗಳನ್ನ ಇವತ್ತು ಆರೋಗ್ಯಕರವಾಗಿ ಸ್ಥಳೀಯ ಚುನಾವಣೆಗಳನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಹೋರಾಟ ಮಾಡೋಂಥ ಹಿನ್ನೆಲೆಯಲ್ಲಿ ಸೋಲಿನ ಭೀತಿಯ ವ್ಯವಸ್ಥೆಗಳನ್ನು ಕಂಡಂತದ್ದು ಇವತ್ತು ಒಂದೇ ಕುಟುಂಬದವರು ಮಾಡ್ತಿರಂತ ಅಡಚಣೆಗಳನ್ನ ನೋಡ್ಕೊಂಡ್ಬಂದು ನಾನು ಇವತ್ತು ನನ್ನ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಕಾರಣಕ್ಕೂ ಈ ಒಂದು ತಳ ಹಂತದ ಚುನಾವಣೆಗಳನ್ನ ಮೌಲ್ಯಾಧಾರಿತವಾಗಿ ವ್ಯವಸ್ಥೆ ಮಾಡಬೇಕೆ ಹೊರತು ಈ ರೀತಿಯ ಅಕ್ರಮ ಮತದಾನದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡುವುದು ಕೂಡುದು ಅನ್ನೋದನ್ನ ಪ್ರತಿಯೊಂದು ಸಲ ನಾನು ಹೋರಾಟ ಮಾಡಿ ಹೇಳ್ತಿರೋಂಥದ್ದನ್ನ ತಾವೆಲ್ಲ ಬಲ್ಲರು. ಇವತ್ತು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಹೊರಟಿರೋಂಥದ್ದನ್ನ ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಲ್ಲಿ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಜನರ ಆಶೀರ್ವಾದವನ್ನು ಪಡೆಯುವಂತ ಚಿಂತನೆ ಒಂದೇ ಒಂದು ಕ್ಷಣನೂ ನನ್ನ ಹತ್ರ ಇಲ್ಲ.